ಓಕೆ, ಎಲ್ರಿಗೂ ಹಾಯ್ ನಮಸ್ತೆ. ನಾನು ನಿಮ್ಮ ಸೂರಜ್. ಸೊ ನೀವು ನೋಡ್ತಿದ್ದೀರಾ ನಮ್ಮ ಸಿರಿ ಕನ್ನಡದ ಹೊಸ ಫ್ಯಾಮಿಲಿ ಗೇಮ್ ಶೋ ನಮ್ಮನೆ ಗೃಹಲಕ್ಷ್ಮಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವಿದ್ದೀವಿ ಹೊಸ ಮನೆ, ಹೊಸ ಫ್ಯಾಮಿಲಿ, ಹೊಸ ಗೇಮ್, ಹೊಸ ಊಟ. ಸೊ ನೋಡೋಣ ಮನೆಯೊಳಗೆ ಯಾರೆಲ್ಲಿದ್ದೀರಾ ಅಂತ. ಓ ಸಿಂಹ. ಹಾಯ್ ಸೂರಜ್. ನಮಸ್ತೆ 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 ನಮಸ್ತೆ. ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬನ್ನಿ ನೀವು ಕೂತ್ಕೊಳ್ಳಿ. ನಿಮ್ಮ ಹೆಸರು? ಶಾಲಿನಿ ರಾಜಶೇಖರ್. ಏನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಸರ್ ನೀವು? ನನ್ನ ಹೆಸರು ರಾಜಶೇಖರ್ ಅಂತ. ಇಂಡಿಕ್ಯೂಬ್ ಅಂತ ಕಂಪ್ನಿನಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದೀನಿ. ಓ ಸೂಪರ್. ಮನೇಲಿ ಯಾರೆಲ್ಲಿದ್ದೀರಾ ಸರ್? ನಾನು, ನಮ್ಮ ವೈಫು ಮತ್ತೆ ಇಬ್ರು ಮಕ್ಕಳಿದ್ದೀವಿ. ಸೊ ತಾಯಿ ನಮ್ಮ ತಾಯಿ ಇದ್ದಾರೆ. ಏನು ತಾಯಿ ಹೆಸರು? ನಮ್ಮ ತಾಯಿ ಹೆಸರು ರಾಜೇಶ್ವರಿ ಅಂತ. ಓಕೆ. ಅವ್ರು ಇವಾಗ ನಮ್ಮ ಅಕ್ಕನ ಊರಿಗೆ ಹೋಗಿದ್ದಾರೆ. ಹೌದಾ? ಮಕ್ಕಳ ಹೆಸರು? ಮಕ್ಕಳ ಹೆಸರು ದಿಗಂತ್ ಅಂತ, ಮತ್ತೆ ಎರಡನೇ ಹೆಸರು ಹನ್ಷಿತ್ ಅಂತ. ಏನು ಓದ್ತಿದ್ದಾರೆ? ದಿಗಂತ್ ಬಂದು ಈ ಸರಿ SSLC ಮಾಡ್ದ, ಎಕ್ಸಾಮ್ ಮುಗೀತು. SSLC ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾನೆ. ಇಲ್ಲಿದ್ದಾನೆ ಅವನು? ದಿಗಂತ್ ಕಾಂಗ್ರ್ಯಾಚುಲೇಷನ್ ಮಗ, ಕಾಂಗ್ರ್ಯಾಚುಲೇಷನ್. ಡಿಸ್ಟಿಂಕ್ಷನ್ ಪಾಸ್ ಅದು, ಕಾಂಗ್ರ್ಯಾಚುಲೇಷನ್. ಓಕೆ ಮೇಡಮ್, ಇವತ್ತು ಸ್ಪೆಷಲ್ ಆಗಿ ಏನು ಐಟಮ್ ಮಾಡ್ತಿದ್ದೀರಾ? ಸರ್ ಕಾಜು ಬರ್ಫಿ ಮಾಡ್ತಾ ಇದ್ದೀನಿ. ಕಾಜು ಬರ್ಫಿ ನಿಮ್ಗೆ ಇಷ್ಟ ಅಂತ ನಂಗೆ ಗೊತ್ತು. ಹಾಂ, ಯಾರು ಹೇಳಿದ್ರು ನಂಗೆ ಇಷ್ಟ ಅಂತ? ನಂಗೆ ಗೊತ್ತೇ ಸರ್. ಗೊತ್ತಾಯ್ತು. ಹಂಗೆ ಹಂಗೆ ನನ್ನ ಫೀಲಿಂಗ್ಸ್ ನೀವು ರೀಡ್ ಮಾಡಿ. ಹಂಗಿದ್ರೆ ಬನ್ನಿ ಕಿಚನ್ಗೆ ಹೋಗುವ. ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಇದಕ್ಕೆ? ಇದಕ್ಕೆ ಕ್ಯಾಶು, ಓಕೆ, ಮತ್ತೆ ಸಕ್ಕರೆ, ಹಾಂ, ಆಮೇಲೆ ಏಲಕ್ಕಿ ಪೌಡರು, ಓಕೆ, ತುಪ್ಪ. ಇಷ್ಟಾರೆ ಅಷ್ಟೇ? ಅಷ್ಟೇ ರೆಡಿ ಆಗುತ್ತಾ? ನೋಡಿ. ಸೂಪರ್. ಹಾಗಾದ್ರೆ ಶುರು ಮಾಡೋಣ. ಸಕ್ಕ ಫಾಸ್ಟ್ ಆಗಿ ಮಾಡ್ಬೋದು. ಯಾರಿಗೆ ಸೂಪರ್. ಗೆಸ್ಟ್ಗಳು ಬಂತು ಅಂದ ತಕ್ಷಣ ಫಾಸ್ಟ್ ಆಗಿ ಮಾಡ್ಬೋದು. ಸೂಪರ್. ಶುರು ಮಾಡುವ. ಫಸ್ಟು ಕ್ಯಾಶು ಎಲ್ಲನೂ ಗ್ರೈಂಡ್ ಮಾಡ್ಕೊಬೇಕು. ಓಕೆ, ಕೊಡಿ. ತುಂಬ ಜಸ್ಟ್ ಹಿಂಗೆ ಅನ್ಬೇಕದು. ಓಕೆ ಓಕೆ. ಇನ್ನೊಂದು ಬರ್ತೀನಿ, ಹಂಗೆ ಮಾಡ್ಕೊಟ್ಬಿಡಿ ಫಾಸ್ಟಾಗಿ. ಆರಾಮ್ಸೆ ಮಾಡಿ, ಏನು ಅವಸರ ಇಲ್ಲ. ನೀವು ಯಾವಾಗ ಕಲ್ತ್ರಿ ಮೇಡಮ್ ಈ ಕಾಜು ಬರ್ಫಿ ಮಾಡ್ಲಿಕ್ಕೆ? ನಾನು ಎಲ್ಲ ಥರ ಡಿಶ್ ಟ್ರೈ ಮಾಡ್ತಾ ಇರ್ತೀನಿ. ಮಕ್ಳಿಗೆ ತುಂಬ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಸ್ವೀಟ್ ಕಾಜು ಬರ್ಫಿ ಬಿಟ್ಟು ಬೇರೆ ಏನು ಮಾಡಿ? ಮಕ್ಳಿಗೆ ಏನು ಕೇಳ್ತಾರೆ ಅದೆಲ್ಲ ಎಲ್ಲ ಮಾಡ್ತೀರಾ? ಆಲ್ಮೋಸ್ಟ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಏನು ಮಾಡ್ಬೋದು ಮೇಡಮ್? ಪೌಡರ್ ಎಲ್ಲ ಮಾಡಿಕೊಂಡು 2 ಕಪ್ಸ್ ಕ್ಯಾಶು ತೊಗೊಂಡ್ರೆ 1 ಕಪ್ ಅಷ್ಟು ಸಕ್ಕರೆ ತೊಗೊಬೇಕು. ಓಕೆ. ಇದಕ್ಕೆ ಸೊ ಸಕ್ಕರೆ ಏನಾದರೂ ಕಡಿಮೆ ಹಾಕೋದಾದ್ರೆ ಮನೇಲಿ ಡಯಾಬಿಟಿಸ್ ಪೇಷಂಟ್ಸ್ ಯಾರು ಇರ್ತಾರೆ ಅನ್ಕೊಳ್ಳಿ. ಸೊ ಆಗ ಸಕ್ಕರೆ ಕಡಿಮೆ ಹಾಕಿ ಮಾಡ್ಬೋದು. ಓಕೆ ಮೇಡಮ್, ನೆಕ್ಸ್ಟು ಸ್ಟವ್ ಹಚ್ಬೇಕು. ಸಕ್ಕರೆ ಹಾಕ್ತಾ ಇದ್ದೀನಿ. 1 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಮುಳುಗೋಷ್ಟು ಮಾತ್ರ ನೀರು. ಬೇಗ ಆಗ್ಬಿಡುತ್ತೆ. ಇಲ್ಲ ನೀರಾದ್ರೆ ಸಕ್ಕರೆ ಕಡಿಮೆ ಹಾಕಿದ್ರೆ ಸಮಸ್ಯೆ ಇದೆ ಮೇಡಮ್. ಇಲ್ಲ ಒಂಚೂರು ಸ್ವೀಟ್ ಆದ್ರೂ ಪರವಾಗಿಲ್ಲ. ಹೌದಾ? ನಮಗೆ ನೋ ಪ್ರಾಬ್ಲಮ್, ನಿಮಗೆ ಹೇಳ್ಬೇಕಷ್ಟೇ. ಇದು ಸ್ವಲ್ಪ ಕೈ ಆಡ್ತಾ ಇದ್ರೆ ಅದು ಎಲ್ಲ ಸಕ್ಕರೆ ಎಲ್ಲ ಕರಗಬೇಕಲ್ವಾ? ನೀವು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಮೇಡಮ್? ವೆಜಿಟೇರಿಯನ್. ಪ್ಯೂರ್ ವೆಜಿಟೇರಿಯನ್. ನೀವು? ಪ್ಯೂರ್ ನಾನ್ ವೆಜಿಟೇರಿಯನ್. ಇಲ್ಲ, ನಾನು ವೆಜಿಟೇರಿಯನ್ ಹೇಳಿದ್ದು. ಹೌದಾ? ನಾನ್ ವೆಜಿಟೇರಿಯನ್. ನಾನ್ ವೆಜಿಟೇರಿಯನ್. ಸಕ್ಕರೆ ಕರೆಕ್ಟಾ ಮೇಡಮ್? ಇಲ್ಲ 10 ನಿಮಿಷ ಬೇಕಿದ್ದು. 10 ನಿಮಿಷ ಬೇಕಾ? ನಿಮ್ಮ ಯಜಮಾನ್ರಿಗೆ ಯಾವ್ದು ಇಷ್ಟ ಅವ್ರು ಮಾಡೋದು? ಯಾವ್ದು ಇಷ್ಟ ಅವ್ರು ಮಾಡುವ ಅಡಿಗೆಯಲ್ಲಿ? ಇವ್ರು ಬಿಸಿಬೇಳೆಬಾತ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಗೋಬಿ ಮಾಡ್ತಾರೆ. ಇವ್ರು ಹೆಂಗೆ ಅಂತಂದ್ರೆ ಯೂಟ್ಯೂಬಲ್ಲಿ ಏನಾದ್ರು ನೋಡಿದ್ರೆ ನೆಕ್ಸ್ಟ್ ಮಾಡೇ ಮಾಡ್ತಾರೆ. ಆಮೇಲೆ ಟೇಸ್ಟ್ ಯಾವತ್ತೂ ಚೇಂಜ್ ಆಗಿಲ್ಲ. ಸೇಮ್ ಟೇಸ್ಟ್ ಬರುತ್ತೆ. ನೀವು ಹುಟ್ಟಿದ್ದೆಲ್ಲ ಮದ್ದೂರು ಅಲ್ಲ ಮೇಡಮ್? ನಾವು ಹುಟ್ಟು ಬೆಳೆದಿದ್ದೆಲ್ಲ ಮದ್ದೂರೇ. ಮದುವೆ ಆದ್ಮೇಲೆ ಬೆಂಗಳೂರು ಬಂದಿರೋದು? ಮದುವೆ ಆದ್ಮೇಲೆ ಬೆಂಗಳೂರು ಬಂದಿದ್ದು. ಸ್ಟಾರ್ಟಿಂಗ್ ಇದು ಬೆಂಗಳೂರು ಲೈಫ್ ಊರು ಬಿಟ್ಟು ಬಂದಾಗ? ಇಲ್ಲ, ನಮ್ಮ ಸಿಟಿ ನಮ್ಮ ಅತ್ತೆ ಇದ್ರು ನಮ್ಮ ಜೊತೆ. ಆದ್ರಿಂದ ನನಗೇನು ಡಿಫ್ರೆನ್ಸ್ ಅನಿಸ್ಲಿಲ್ಲ. ಚೂರು ಕಷ್ಟ ಆಗ್ತದೆ ಸ್ಟಾರ್ಟಿಂಗ್. ಇಲ್ಲ, ಅವ್ರು ಇದ್ದಿದ್ರಿಂದ ನನಗೇನು ಡಿಫ್ರೆನ್ಸ್ ಅನಿಸ್ತಿಲ್ಲ. ಜೊತೆಗೆ ಅವರು ಒಂಥರ ನನಗೆ ಫ್ರೆಂಡ್ಲಿ ಆಗಿದ್ರು. ಅದರಿಂದ ಏನು ಅನಿಸ್ಲಿಲ್ಲ. ತುಪ್ಪ ಯಾವ್ದು ಹಾಕ್ಲಿಕ್ಕೆ? ತುಪ್ಪ ತಟ್ಟೆಗೆ ಸ್ವಲ್ಪ ಇದು ಮಾಡ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡು ಅದನ್ನ ಹಾಕಲಿಕ್ಕೆ. ಇದಕ್ಕೇನು ಹಾಕಂಗಿಲ್ಲ ತುಪ್ಪ. ಬಟ್ ಹಾಕಿದ್ರೆ ಏನಾಗುತ್ತೆ?
ಹಾಕಿದ್ರೆ ತುಪ್ಪ ಜಾಸ್ತಿ ಬಾಯಲ್ಲಿ ಸಿಗದಂಗ ಆಕ್ಚುಲಿ ಇದು ಡ್ರೈ ಬರೋದ್ರಿಂದ ಬಟ್ ಅದಿನ್ನೂ ತಿಕ್ ಡ್ರೈ ಆಗ್ಬೇಕಲ್ಲ. ಇನ್ನೊಂದು 5 ಮಿನಿಟ್ಸ್ ಬೇಕಿದೆ. 5 ಮಿನಿಟ್ಸ್ ಬೇಕಾ? ಇದು ಸ್ವಲ್ಪ ಅದು ಇದನ್ನ ಬಿಟ್ಟು ಬರೋ ಥರ ಆಗ್ಬೇಕು. ಕಡೆ ಬಿಡುತ್ತೆ ಅಂತ ಅಂತಾರಲ್ಲ ಆ ಥರ ಬಿಟ್ಟು ಬಂತು. ಸೊ ನೀವು ಇದು ಯೂಟ್ಯೂಬ್ ನೋಡಿ ಕಲ್ತಿದ್ದು ಕಾಜು ಬರ್ಫಿ? ಕಾಜು ಬರ್ಫಿ ಯೂಟ್ಯೂಬ್ ಕಲ್ತಿದ್ದು. ಸೊ ನೀವು ಯಾವಾಗೆಲ್ಲ ಮಾಡ್ತೀರಾ ಈ ಡಿಶ್ನ? ಡಿಶ್ ಮಕ್ಳು ಕೇಳ್ತಾರಲ್ಲ ಅವಾಗೆಲ್ಲ ಮಾಡ್ತಿರ್ತೀನಿ. ಅವರಿಗೆ ಏನಾದ್ರು ಡಿಫ್ರೆಂಟ್ ಆಗಿ ಏನಾದ್ರು ಬೇಕು ಅಂತಾರೆ. ಆಲ್ಮೋಸ್ಟ್ ನಾನು ಬೇಕರಿ ಐಟಮ್ಸ್ ಎಲ್ಲ ಮನೇಲೆ ಮಾಡಕ್ ಶುರು ಮಾಡ್ತೀನಿ. ನಾನು ಚಿಕ್ಕ ಮಗ ಅಂತೂ ಫುಡ್ಡಿ ಅವನು. ಅವನು ಬಿಟ್ರೆ ಅವ್ನು ಬೆಳಿಗ್ಗೆ ಕೇಳ್ತಾನೆ ಕಾಜು ಬರ್ಫಿ, ಅಮ್ಮ ಒಂದು ಗೋಬಿ ಮಂಚೂರಿ, ಅಮ್ಮ ಒಂದು ಪನ್ನೀರ್ ಟಿಕ್ಕಾ ಮಸಾಲ. ಹೌದು ಅಲ್ವಾ, ಎಲ್ಲ ಕೇಳ್ತಾ ಇರ್ತಾನೆ ಸರ್. ಬೇರೆಯವರಿಗೆ ನಾವು ಏನ್ ಬೇಕಾದ್ರೂ ಹೇಳ್ಬೋದು. ಒಂದು ಬೆಳಗ್ಗೆ ಎದ್ದ ತಕ್ಷಣ ಕೇಳಿದ್ರೆ ಇವತ್ತೇನ್ ತಿಂಡಿ, ಇವತ್ತೇನ್ ತಿಂಡಿ, ಏನ್ ಮಾಡ್ತಾರೆ. ಈಗಲೂ ಅಷ್ಟೇ, ಮನೆ ಊರಿಗೆ ಹೋದ್ರೆ ಅಮ್ಮನ ಹತ್ರ ಒಂದು ಬಿಫೋರ್ ನೈಟ್ ಕೇಳಿರ್ತಾವ ನಾಳೆ ಬೆಳಿಗ್ಗೆ ಏನ್ ಮಾಡ್ತೀಯ ಅಂತ. ಇದ್ರ ಬೆಳಿಗ್ಗೆ ಎದ್ದ ತಕ್ಷಣ ಏನೋ ಮಾಡ್ತೀನಿ ಅಂತ ಫಸ್ಟ್ ಕೇಳುದು. ಇಲ್ಲ ಅಮ್ಮನೇ ಬಂದು ಎಬ್ಬಿಸಿ ನೋಡು ಇವತ್ತು ಇದು ಮಾಡಿದೀನಿ ಎದ್ದು ಹೇಳು ಅಂತ ಟಕ್ಕಂತ ಅಣ್ಣ ರೆಡಿ. ನೋಡಿ ಸಾಕಿದು ಆಗಿದೆ. ಇದನ್ನ ತಟ್ಟೆಗೆ ಹಾಕಂತ ಇದೀನಿ. ಓಕೆ, ಹಾಗಾದ್ರೆ ಕಾಜು ಬರ್ಫಿ ರೆಡಿ ಇದೆ. ಸೊ ನಾನು ಒಬ್ಬನೇ ತಿನ್ನೋಗಿಂತ ಫುಲ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ತಿನ್ನುವ. ಬಟ್ ತಿನ್ನುವಾಗ ಇನ್ನೊಂದು ಕಂಡೀಷನ್ ಇದೆ, ಸೀದಾ ತಿನ್ನೋಂಗಿಲ್ಲ. ತಿಂದ ಮೇಲೆ ಅದಕ್ಕೊಂದು 10 ರೇಟಿಂಗ್ಸ್ ಕೊಡ್ಬೇಕು. 10 ಪಾಯಿಂಟ್ಸ್ ಅಲ್ಲಿ ನಿಮ್ದೆಷ್ಟು ಪಾಯಿಂಟ್ಸ್ ಅಂತ. ಓಕೆನಾ? ಫಸ್ಟ್ ನಿಮ್ಮಿಂದ ಶುರು ಮಾಡುವ. ನಿಮ್ಮ ಹೆಸರು? ಸೌಮ್ಯ ಉಮೇಶ್. ಉಮೇಶ್ ಅವರೆಲ್ಲಿ? ಎಲ್ಲಿ ಹೋಗಿದ್ದಾರೆ? ಊರಲ್ಲಿದ್ದಾರಾ? ನೀವು ಮಧುರಿಂದ ಬಂದ್ರ? ಸರಿ, ಇದು ಬರ್ಫಿ ತಿನ್ನಿ. ಒಂದು ತಗೊಳ್ಳೋದ ಅರ್ಧ ತಗೊಳ್ಳೋದ? ಅರ್ಧ ತಗೊಳ್ಳಿ, ಜನ ಜಾಸ್ತಿ ಇದೀವಲ್ವಾ, ಅರ್ಧ ತಗೊಳ್ಳಿ. ಏನ್ ಹೇಳೋದು, ನಮ್ಮ ಫ್ರೆಂಡ್ ಬೇಜಾರ್ ಮಾಡ್ಕೊಂಡ್ಬಿಟ್ರೆ? ಇಲ್ಲ ಅದು ನಿಜ ಹೇಳ್ಬೇಕು, ಪ್ರಾಂಪ್ಟ್ ನಿಜ ಹೇಳ್ಬೇಕು. ಔಟ್ ಆಫ್ 9. 10 ಅಲ್ಲಿ 9. ಓಕೆ, 1 ಪಾಯಿಂಟ್ ಹೋಯ್ತು. ಪರವಾಗಿಲ್ಲ, 9 ದೊಡ್ಡ 190 ಒಂದು ದೊಡ್ಡ ವಿಷಯನಾ? ಅದು ಹೋಗ್ಲಿ. ಮೇಡಮ್ ನಿಮ್ಮ ಹೆಸರು? ಸುಷ್ಮಾ ಯೋಗೇಶ್. ಸುಷ್ಮಾ ಯೋಗೇಶ್. ಯೋಗೇಶ್ ಅವರಲ್ಲಿ ಅವರು ಊರಿನಲ್ಲಿದ್ದಾರೆ. ಊರಲ್ಲಿದ್ದಾರಾ? ನೀವು ಮದ್ದೂರ್ ಅವರಾ? ಓಕೆ, ನೀವೇನಾಗಬೇಕು ಮೇಡಮ್ಗೆ? ಫ್ರೆಂಡಾ? ಓಕೆ ಮೇಡಮ್, ಅರ್ಧ ತಗೊಳ್ಳಿ. ಹಾಂ, ಆರಾಮಾಗಿ ತಿನ್ನಿ 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 ಆರಾಮ. ಹಾಂ, ಓಕೆ, 10 out of 10 ಇಲ್ಲಿ. ಮೇಡಮ್ ನಿಮ್ಮ ಹೆಸರು? ರಶ್ಮಿ ಅಂತ. ರಶ್ಮಿ. ಎಲ್ಲಿರೋದು ನೀವು? ನಾವು ಬೆಂಗಳೂರು. ಬೆಂಗಳೂರಲ್ಲ? ಸೊ ಏನು ಮಾಡ್ಕೊಂಡಿದ್ದೀರಾ? ನಾನು ಹೌಸ್ ವೈಫಾ? ಸೂಪರ್. ನೀವು ಇವ್ರಿಗೆ ಫ್ರೆಂಡು? ಫ್ರೆಂಡ್. ಅವರೆಲ್ಲ ಚೆನ್ನಾಗಿ ಮಾಡ್ತಾರೆ. ಇವತ್ತು ಚೆನ್ನಾಗಿ ಆಗಿದೆ. 10 on 10. ನಿಜ ಹೇಳ್ಬೇಕು, ನೀವು ಹೇಳಿದ್ರಿ ಯೂಶಲಿ ಚೆನ್ನಾಗಿ ಮಾಡ್ತಾರೆ, ಇವತ್ತು ಚೆನ್ನಾಗಿ ಮಾಡಿದ್ದಾನೆ ಅಂತ. ಟೇಸ್ಟ್ ಮಾಡ್ತಾ ಮಾಡ್ತಾ ಹೇಳಿ. ಹಾಂ, ಟೇಸ್ಟ್ ಮಾಡ್ತಾ 10 out of 10. ಓಕೆ ಮೇಡಮ್ ನಿಮ್ಮ ಹೆಸರು? ಅರ್ಚನಾ? ಶಿಬ್ಬು. ಶಿಬ್ಬು ಅವರು ಮೈಸೂರು. ನೀವು ಮೈಸೂರು ಅವರಾ? ಮೇಡಮ್ಗೆ ಸಿಸ್ಟರಾ? ಅತ್ತೆ ಮಗಳು. ಅತ್ತೆ ಮಗಳು. ಓಕೆ ಮೇಡಮ್, ನನಗೆ ಅತ್ತೆ ಮಗಳು. ಹೌದೌದು, ಟೇಸ್ಟಿಗೆ ಅಷ್ಟೇ ತಿನ್ನಬೇಕು. ಹಾಂ, ಓ 10. ನಮ್ಮ ಸಿಸ್ಟರ್ ಮಾಡಿರೋದಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ತುಂಬಾ ಪ್ರೀತಿಯಿಂದ ಮಾಡಿರೋದ್ರಿಂದ ಹಾಂ, 10ಗೆ 10. 10. ಓಕೆ ಸರ್, ನೀವು ತಿನ್ನಿ. ನೀವು ತಿನ್ಬೇಡಿ ಪ್ಲೀಸ್, ನೀವು ಮಾಡಿರೋದು. ಅಷ್ಟೇ ತಿನ್ಬಿಟ್ಟಿದ್ದೀವಿ ಸರ್. ಸರ್ ಹೆಂಗಿದೆ ನಿಜ ಹೇಳ್ಬೇಕು? ಚೆನ್ನಾಗಿಲ್ಲ ಅಂದ್ರೆ ಬೈದು ಬಿಡಿ. ಹಂಗೆ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಅಲ್ಲ ಓಕೆನಾ? ಇಲ್ಲ ಚೆನ್ನಾಗಿದೆ ಅಲ್ಲ? ಸೊ 10 out of 10. 10 out of 10. ಓಕೆ ಮಗ ನೀನು? ಹಾಂ, ತಿಂದಿಲ್ಲ 10 out of 10 ಅಂತ ನಾವು ತಿಂದಾಯ್ತಾ? ಹಾಗಿದ್ರೆ ಓಕೆ, ತಿಂದ ಗ್ಯಾಪಲ್ಲಿ. ಮೇಡಮ್ ನಿಮ್ಮ ಹೆಸರು? ಮಂಗಳ ರಾಮೇಗೌಡ. ರಾಮಣ್ಣ ಎಲ್ಲಿದ್ದಾರೆ? ವರ್ಕ್ ಹೋಗಿದ್ದಾರಾ? ನೀವು ಇವ್ರಿಗೆ ಏನಾಗಬೇಕು? ಚಿಕ್ಕಮ್ಮ. ಸೂಪರ್. ಮೇಡಮ್ ನಿಮ್ಮ ಹೆಸರು? ಅನಿತಾ ಕುಮಾರ್. ಓಕೆ, ಹೆಂಗಿದೆ ಟೇಸ್ಟು?
ಚೆನ್ನಾಗಿದೆ 10 ಔಟ್ ಆಫ್ 5 9.5 ಅರ್ಧ ನೀವು ತಿಂದ್ರಿ. ಸೊ ನಮ್ ಜೊತೆ ಇನ್ನೊಬ್ರು ಕಲಾಕಾರ ಇದ್ದಾರೆ, ಯಾವಾಗ್ಲೂ ಅವ್ರು ನಮ್ಮನ್ನು ಝೂಮ್ ಮಾಡ್ತಾರೆ. ಇವತ್ತು ನಾವು ಅವ್ರನ್ನ ಝೂಮ್ ಮಾಡುವ. ಸೊ ಅವ್ರು ನಾನು ಇಂಟ್ರಡಕ್ಷನ್ ಮಾಡ್ತೀನಿ. ಕುಮಾರ್ ಸರ್ ಅಂತ ಒಬ್ರು ಅದ್ಭುತ ಕ್ಯಾಮ್ರಾಮ್ಯಾನ್. ಇವತ್ತಿಗೆ ನೀವೇನ್ ನಾವು ಸೀರಿಯಲ್ ನೋಡ್ತೀವಿ ಕ್ಯಾಮ್ರಾ ವರ್ಕ್ ಮಾಡಿರೋರು. ಸರ್ ನಮಸ್ತೆ. ಸರ್ ಅಣ್ಣ ಚೆನ್ನಾಗಿದೆಣ್ಣ? ಅಣ್ಣ ಹೆಂಗಿದೆ ಬರ್ಫಿ? ಚೆನ್ನಾಗಿದೆ, ನಿಜ ಹೇಳ್ಬೇಕು. ಚೆನ್ನಾಗಿದೆ, 10 of 10. 10 of 10. ಇದು ಯಾವಾಗೆಲ್ಲ ತಿನ್ಬೋದಣ್ಣ ಈ ಬರ್ಫಿ? ನಿಮ್ಗೆ ಯಾವಾಗ ಬೇಕನ್ಸ್ತೋ ನೋಡಿ ಅವ್ರ ಹೆಂಡತಿ ಸಪೋರ್ಟ್ ಅವ್ರಿಗೆ. ನಾವು ಯಾಕೆ ಅರ್ಧ ಮುರ್ಕೊಂಡು ಅರ್ಧ ತಿಂತಾ ಇದೀವಿ, ಹಾ ಸ್ವಲ್ಪ ನಿಮ್ಗೆ ಜಾಸ್ತಿ ಬೇಕಲ್ವಾ? ಅಯ್ಯೋ ನೀವು ತಿಂದಿಲ್ಲ ಅಂದ್ರೆ ನನಗೆ ಬೇಜಾರಿಲ್ಲ. 10 of 10 ಅಂತ ಹೇಳಿದ್ರೆ ಸಾಕಷ್ಟೇ. ಮೇಡಮ್ ನಿಮ್ಮ ರೇಟಿಂಗು ಎಷ್ಟು ಮೇಡಮ್? ನಿಜ ಹೇಳ್ಬೇಕು, ಕರೆಕ್ಟ್ ಹೇಳ್ಬೇಕು. ಕರೆಕ್ಟ್ ಆಗಿ ಹೇಳೋದು ಸರ್. ಹಾ ನಮ್ಮ ಮಗಳು ಎಷ್ಟು ಸ್ವೀಟ್ ಆಗಿದ್ದಾಳೆ ಅಷ್ಟೇ ಸ್ವೀಟ್ ಆಗಿದೆ. ಮೇಡಮ್ ನಿಮ್ಮ ರೇಟಿಂಗ್ಸು? 9 of 10. ನಿಮ್ದಣ್ಣ? 10 ಆಯ್ತು. 10 ಆಯ್ತಾ? ನಿಮ್ಮ ಮಗನಿಗೆ ಕೊಡಿ. ಸೇಮ್ ತಂದೆ ತರ ನೋಡಿ ಐಟ್ ಅವನು. ಏನ್ ಹೆಸರು? ಕುಶಾಲ್. ಎಷ್ಟು ರೇಟಿಂಗ್ ಎಷ್ಟು? ಕುಶಾಲ್ 10. ಹಾ ನಮ್ಮ ಸ್ವೀಟ್ ಮಾಡಿರೋ ಮಗ. ಹಾ ರೇಟಿಂಗ್ಸು ಡಿಸ್ಟಿಂಕ್ಷನ್ ರೇಟ್ ತರ ಇರಬೇಕು. ಎಷ್ಟು? ಓ ಒಂದು ಜಾಸ್ತಿ ಕೊಟ್ಟ. ಅದು ಒಂದು ನೋಡಿ ಇಲ್ಲೆಲ್ಲ ಮ್ಯಾನೇಜ್, ಇವ್ರೊಂದು 9ಕ್ಕೆ ಮ್ಯಾನೇಜ್ ಆಯ್ತು ನಿಮ್ದು. ಓಕೆ ಸರ್, ನಿಮ್ಮ ಹೆಸರು? ಪ್ರಸನ್ನ ಅಂತ. ಸರ್ ಎಲ್ಲಿರೋದು ನೀವು? ಮದ್ದೂರು. ಓ ಮದ್ದೂರು. ನಿಮ್ಮ ಫ್ಯಾಮಿಲಿ ಫುಲ್ ಮದ್ದೂರು. ಓ ಸೂಪರ್. ಸರ್ ಏನ್ ಮಾಡ್ಕೊಂಡಿದ್ದೀರಾ? ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಬಿಸ್ನೆಸ್ ಮಾಡ್ತಿದ್ದೀರಾ? ಓಕೆ ಓಕೆ. ಸರ್ ಕಾಜು ಬರ್ಫಿ ನಮ್ಮ ಬ್ರದರ. ಯಾರ್ದು? ನಿಮ್ಮ ಬ್ರದರ? ಸಿಸ್ಟರ್. ನಂಗೆ ಅರ್ಥ ಆಗಿಲ್ಲ. ಅವ್ರದ್ದು ಅಕ್ಕ. ಅಕ್ಕ ನಮ್ದಿಗೆ ಅಣ್ಣ. ಯಾವ ತರ ಎಕ್ಸ್ಚೇಂಜ್ ಆಫರ್ ಅಂತ ಗೊತ್ತಾಗಿಲ್ಲ ನನಗೆ. ಅವ್ರ ಅಣ್ಣ ಅಂತಮ್ಮ ಶಡ್ಕ ಶಿಡ್ಕ. ಹಾ ಏನೋ ಶಡ್ಕ ಶಿಡ್ಕ ಅಂತ ಇರಲಿ ಬಿಡಿ. ಅಣ್ಣ ಹೆಂಗಿದೆ? ತುಂಬಾ ಸ್ಲೋ ತಿಂತಿದ್ರ ಅಣ್ಣ? ತಿಂತಾ ಇದ್ದೀನಿ, ಚೆನ್ನಾಗಿದೆ. ಹಾ 2 ಸಾರಿ ಮುರ್ಕೊಂಡು ಇನ್ನೊಂದು ಸಾರಿ ಮುರ್ಕೊಳ್ತೀನಿ. ಅಲ್ಲಿ ಮುರ್ಕೊಳ್ಳಿ. ಇದು ನನಗೂ ನೋಡಿ ಸಪ್ರೇಟ್ ಆಗಿ ಒಂದು ಡಿಸೈನ್ ಅಲ್ಲಿ ಇದೆ, ಸಾಕು ನನಗೆ. ನೀವು ಕರೆಕ್ಟ್ ಆಗಿ ಹೇಳಿ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. 10 out of 5 6 7 8 9. ತಿನ್ನಿ ಇನ್ನೊಂದು ಹಾಫ್ ಅನ್ ಅವರ್ ತಿನ್ನಿ, ಪರವಾಗಿಲ್ಲ. ಕರೆಕ್ಟ್ ಆಗಿ ಹೇಳ್ಬೇಕು. ಯಾಕಂದ್ರೆ ಮತ್ತೆ ಮತ್ತೆ ತಿನ್ನು. ಕರೆಕ್ಟಾಗಿ ಹೇಳ್ದಾಗಲ್ವಾ, ಹಾ ನನಗೇನು 10 ಅನ್ನಿಸ್ತದೆ. ಸೂಪರ್. ಮೇಡಮ್ ನಿಮ್ಮ ಹೆಸರು? ಕಲಾ ಅಂತ. ಏನ್ ಹೇಳ್ತೀವಿ ಮೇಡಮ್? ಕವಿತೀನಿ ಏನಕ್ಕೆ ಏನಕ್ಕೆ ತಿನ್ನೋದು ಗೊತ್ತಾಗುತ್ತೆ, ಜನ ನೋಡ್ತಾರೆ. ಅಯ್ಯೋ ಅವ್ರು ಇಷ್ಟೇ ಚಿಕ್ಕ ತಿಂದು ನೋಡಿ, ಇಷ್ಟೇ. 9. ಅಕ್ಕ ತಂಗಿ ಅಂದ್ರೆ ಇಬ್ರು ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್. ಓಹ್ ಮೊದ್ಲೇ ನೀವು ಅಡ್ಜಸ್ಟ್ಮೆಂಟ್ ಆಗಿದೆ, ಮತ್ತೆ ಕೊಡ್ಬೇಕು ಇದಕ್ಕೆ ಅಂತ. ಕ್ಲಾಸ್ಮೇಟ್ಸ್ ಇವರು. ಫಸ್ಟ್ 10 ಕೊಡೋಣ ಚೆನ್ನಾಗಿದೆ ಅಂತ ಟೇಸ್ಟ್ ಮಾಡಿದಾಗ ಅನ್ಕೊಂಡ್ವಿ, ಬಟ್ ನೀವು ಕೇಳಿದಾಗ ನನ್ನ ಪ್ರಾಬ್ಲಮ್. ಮತ್ತೆ ಈಗ ಏನಕ್ಕೆ ಉಲ್ಟಾ ಹೊಡೆದ್ರಲ್ಲ? 9 ಅವರೆಲ್ಲ ಡೈಲಿ ಏನ್ ಬೇಕು ಸ್ವೀಟ್ ತಿಂತಾ ಇರ್ತಾರೆ. ನಾವು ಬಂದಾಗ ನಾವು ಒಬ್ರು ತಿನ್ನೋದು, ಅದಕ್ಕೆ ನಮ್ಗೆ ಟೇಸ್ಟ್ ಸಿಕ್ಬಿಡ್ತು, ಅದಕ್ಕೆ ನಾವು 10 ಕೊಟ್ಬಿಟ್ಟು. ನಾವೆಲ್ಲ ಸ್ವೀಟ್ ತಿಂತೀವಿ. ನಾವು ಮಿಕ್ಸರ್, ಚಿಪ್ಸ್ ಇಲ್ಲಿ ಬಂದಾಗ. ನಾನು ತುಂಬಾ ಟೈಮ್ ಆಯ್ತಣ್ಣ ಸ್ವೀಟ್ ತಿಂದೆ. ಕೊಡಿ ಒಂಚೂರು. ನೀವು ಕೊಡಿ ರೈಟಿಂಗ್ಸ್. ರೇಟಿಂಗ್ಸ್ ಇದು ಖಾಲಿ ಮಾಡೋದು. ಇದು 2 3 ಖಾಲಿ ಅಂತ ಅಲ್ಲ ಇಲ್ಲಿ ಫಸ್ಟ್ ತಿನ್ಬೇಕಲ್ಲ. ನಾನು ತಿನ್ನಲೇಬೇಕು ಹೇಳಿ. ನಾನು ಒಂದೇ ತರ ಅನ್ಕೊಂಡೆ, ಇಷ್ಟು ನಮ್ಗೆ ಟೇಸ್ಟ್ ಸಿಗಲ್ಲ. 2-3 ದಿನ ಟೇಸ್ಟ್ ಸಿಗೋದು. ನಾನು ಆಕ್ಚುಲಿ 5-6 ತಗೊಂಡ್ರಿ ಅನ್ಕೊಂಡು 2 ತಗೊಂಡಿದ್ದೆ ಅಷ್ಟೇ. ಈಗ 2 ಮುಗಿಯೋದು ಬೇಕಲ್ವಾ? ನಾನೀಗ 10 ಕೊಡ್ತೀನಿ. ಅವು ಸ್ವಲ್ಪ ಟೇಸ್ಟ್ ನೋಡಿದ್ರೆ ಎತ್ಕೊಂಡೆ ಅದ ಚೆನ್ನಾಗೈತೆ. ಸೂಪರ್ ಸಕಲಾಗಿದೆ. ಇಲ್ಲ ಮೊದ್ಲೇ ನೀವು ಹೇಳ್ಕೊಂಡ್ರಲ್ಲ, ಅದಕ್ಕೆ 10 ಕೊಡ್ತಾ ಇರೋದು. ಇಲ್ಲ, ಕೆಳಗಡೆ ಬಿದ್ದಿದ್ದಿತ್ತಲ್ಲ ಎತ್ಕಲ್ಲ, ಅದು ಚೆನ್ನಾಗಿರಲ್ಲ. ಚೆನ್ನಾಗೈತೆ. ಸೊ ಗೇಮಿಗೆ ಪ್ರಾಪರ್ಟಿ ರೆಡಿ ಇದೆ. ಸೊ ನಮ್ಮ ಒಂದು ಪೇರ್ ಬಂದು ಕೂತಿದ್ದಾರೆ.
ಸಿಂಪಲ್, ಇದೇನು ದೊಡ್ಡ ವಿಶೇಷ ಗೇಮ್ ಏನಿಲ್ಲ. ನೀವೆಲ್ಲ ಆಡಿರೋ ಗೇಮ್ ಇದು, ತುಂಬಾ ಸಲ ಆಡಿರ್ತೀರ. ಏನಿಲ್ಲ, ನಾನು ಮುಂದ್ಗಡೆ ಮೇಲ್ಗಡೆಯಿಂದ ಟಿಶ್ಯೂ ಬಿಡ್ತೀನಿ. ನಾನು ಈಗ ಹೇಳಿ ನೀವು ಆಡಿದ್ದೀರ ಟಿಶ್ಯೂ ಅಲ್ಲಿ. ನೀವ್ ಹೆಂಗ್ ಬಿಡುದು ನೀವ್ ಹಿಡಿಯೋದು ಹಂಗೆ. ಓಕೆ, ಕರೆಕ್ಟ್ ಅವ್ರು ಹೇಳಿದ್ದು. ನಾನು ಮೇಲ್ಗಡೆಯಿಂದ ಟಿಶ್ಯೂ ಬಿಡ್ತೀನಿ, ಇವಾಗ ಇಟ್ಕೋಬೇಕು. ಹಾ, ಬಾಯಲ್ಲಿ ಇಟ್ಕೋಬೇಕು ಇಬ್ರು. ಬಿಟ್ರೆ ಇಬ್ರು ಫೇಸ್ ಟು ಫೇಸ್. ಓಕೆನಾ? ನಿಮ್ಗೆ ಒಂದ್ ನಿಮಿಷ ಟೈಮ್ ಇರುತ್ತೆ. ಸೊ 10 ಟಿಶ್ಯೂ ಅಲ್ಲಿ ಎಷ್ಟು ಟಿಶ್ಯೂ ನೀವು ಇಟ್ಕೋತೀರಾ? ಸೊ ಜಾಸ್ತಿ ಎಷ್ಟು ಇಟ್ಕೋತೀರಾ ನೀವು ವಿನ್ ಆಗ್ತೀರಾ. ಓಕೆನಾ? ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ರೆಡಿ? 3, 2, 1. ನನ್ನ ಕೈ ಕಟ್ಟಿಬಿಡ್ತೀರ ಮತ್ತೆ ನಾನು. ಅದನ್ನಪ್ಪ ಹಿಡಿಯೋದು. ಕೊಡ್ತಾರೆ. ಹಿಡಿಬೇಕು. ಮಣ್ಣು ಮುಚ್ಚಬೇಕು, ಅದನ್ನ ನೋಡ್ಬಾರ್ದು. ಏನಿಗೆ ಗೊತ್ತಿಲ್ಲ. ಸೊ 3 ಟಿಶ್ಯೂ ಅಲ್ಲಿ 1 ಟಿಶ್ಯೂನ ಲಚಾಕ್ ಮುಚ್ಚಿಕೊಂಡಿರ್ತಿದ್ದಾರೆ. ಈಗ 4ನೇದು. ಓಕೆ, ನಮ್ಮ ಮುಂದಿನ ಆಟಗಾರ ಕುಮಾರಣ್ಣ ಅಂಡ್ ಫ್ಯಾಮಿಲಿ. ಅಣ್ಣ, ನೀವೇನಾದ್ರೂ ಚೆನ್ನಾಗಿ ಆಡಿದ್ರೆ ನಿಮ್ಗೊಂದು ಒಳ್ಳೆ ಟೈಟಲ್ ಕೊಡ್ತೀನಿ. ರೆಡಿ? ಆಡೋ ಶುರು ಮಾಡೋಣ. 3, 2, 1. 3, 2, 1. ಕುಮಾರಣ್ಣ. ರೆಡಿ? 3, 2, 1. ಹೊಡಿತು. ಅವರು ನೀಟಾಗಿ ಸೇಫ್ ಮಾಡಿದ್ರು. ಅವ್ರ ತರ ನಚಿಕೊಂಡು ಮಾಡಿಲ್ಲ, ನೀಟಾಗಿ ಸೇಫ್ ಆಗಿ ಕೊಟ್ರು ಅವರು. 1, 2, 3. ಅಣ್ಣ ಹೋಗ್ಬೇಕಲ್ಲಪ್ಪ. ನೀವೇನ್ ಗೊತ್ತಣ್ಣ, ನೀವು ಫಿಕ್ಸ್ ಆಗಿದ್ದೀರಾ. ನೀವು ಈ ಕ್ಯಾಮ್ರಾಕ್ ಲೆನ್ಸ್ ಹಾಕಿ ಟ್ರ್ಯಾಕ್ ಹಾಕಿದ್ರೆ ಬರಿಂಗ್ ಸ್ಟ್ರೈಟ್ ಹೋಗಿ ಅಷ್ಟಿಂದ ಬರೋದು. ಹಿಂಗೆಲ್ಲ ಹೋಗ್ತಿಲ್ಲ ನೀವು. ಎಲ್ಲ ಆಂಗಲ್ಗೆ ಹೋಗ್ಬೇಕು ನೀವು. ರೆಡಿ? 3, 2, 1. ರೆಡಿ? 3, 2, 1. ಮಿಸ್ಟೇಕ್. ಹೋಗಿ. ನೋಡಿದೆ ನಾನು ಈ ಕಡೆ ಕ್ಲೀನಾಗಿ ನೋಡಿದೆ, ಕ್ಯಾಮರಾ ನೋಡಿಲ್ಲ. ನಮ್ಮ ಮುಂದಿನ ಆಟಗಾರರು ಬಂದಿದ್ದಾರೆ. ಸೊ ಅವ್ರು ಹೇಳ್ತಿದ್ದಾರೆ, ನಾನು ಟಿಶ್ಯೂ ಅಲ್ಲಿ ಮಾತ್ರ ಆಟ ಆಡೋದಿಲ್ಲ, ಯಾಕಂದ್ರೆ ಈ ಆಟ ನಾನು 90s ಅಲ್ಲೇ ಆಡ್ಬಿಟ್ಟಿದ್ದೀನಿ. ಸೊ ಈ ತರ ನಂಗೆ ಬೇರೆ ಸ್ಪೆಷಲ್ ಆಟ ಕೊಡಿ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ಅ ಸ್ಪೆಷಲ್ ಆಟ. ಏನಿಲ್ಲ, ಈ ಮಿರರ್ನ ನಿಮ್ಮಿಬ್ಬರು ಮಧ್ಯೆ ಇಡ್ತೀನಿ ನಾನು. ಓಕೆನಾ? ಸ್ಟಾರ್ಟ್ ಅಂದ ತಕ್ಷಣ ನೀವು ಒಂದು ಎಕ್ಸ್ಪ್ರೆಷನ್ ಮಾಡ್ಬೇಕು, ಏನಾದ್ರು ಮಾಡಿ ಫ್ರೀಸ್ ಮಾಡ್ಬೇಕು. ಆಮೇಲೆ ತೆಗಿತೀನಿ. ಆಮೇಲೆ ನೀವು ಮುಖ ನೋಡಿ ನಗುವಂಗಿಲ್ಲ. ಮುಖ ಮಾಡಿ. ರೆಡಿ? ಒನ್ ಪಾಯಿಂಟ್. ನಿಮಗೆ 1 ಪಾಯಿಂಟ್. ಹೌದಾ? 3, 2, 1. ಮೇಡಮ್ ಮುಖ ಮಾಡಿ. ನೀವು ಮುಖ ಮಾಡ್ತೀರ, ಏನಾದ್ರು ಮಾಡಿ. ಮಾಡಿ ಮಾಡಿದ್ರಾ? ನೀವು ತಲೆ ಸುತ್ತೊಂಡ್ಬಿಡ್ತಾನೆ ನೋಡಿ. ಆಯ್ತು. 2, 1. ರೆಡಿ? 3, 2, 1.
ಈಗ ಹೆಂಗ್ ಮಾಡೋದು? ಅದೇ ಕ್ಯಾಮ್ರಾದಲ್ಲೆಲ್ಲ ಚೆನ್ನಾಗಿ ಬರಲ್ಲ ಕಡೆ. ಅಷ್ಟೇ ಮಾಡ್ತಿಲ್ಲ. ಇರು ನನಗೆ ಎಷ್ಟು ತೋರ್ಸೋಣ. ನಾವು ಅದೇ ಗೇಮ್ ಮಾಡಬಹುದಿತ್ತು. ಬೇಕಾದ್ರೆ ಅದೇ ಮಾಡ್ತೀವಿ. ಮಕ್ಕ ಮಾಡಿದ್ರೆ ಕ್ಯಾಮ್ರಾದಲ್ಲಿ ಹೆಂಗ್ ಕಾಣಿಸುತ್ತೆ ಗೊತ್ತಾ? ರೆಡಿ ಅದಕ್ಕೆ ಮಾಡ್ತಿಲ್ಲ. ರೆಡಿ 3, 2, 1 ಬನ್ನಿ. ನಾನ್ ಬಿಟ್ರೆ ಮತ್ತೆ ಹೆಂಗ್ ಇಟ್ಕೋತೀರಾ? ಬನ್ನಿ ಹತ್ರ ಬನ್ನಿ. 3, 2, 1 ಅವ್ರು ಹೇಳಿದಕ್ಕೂ ಮಾಡಬೇಕು. ರೆಡಿ 3, 2, 1 ಇನ್ನೊತ್ರ ಇನ್ನೇನ್ ಮಾಡ್ಬೇಕು? ರೆಡಿ 3, 2, 1 ಏನ್ ನೀವ್ ಯಾಕೋ ಹಿಡಿತಿಲ್ಲಪ್ಪ ನೀವು? ನಾನು ಹಿಡಿಯಲ್ವಾ? ಹಾ ನೋಡಿ ರೆಡಿ 3, 2, 1 ನಂಗೆ ಭಯ. ರೆಡಿ 3, 2 ಹಿಂಗ ಹಾಕ್ಬಿಟ್ಟು ಹಿಡ್ಕೋದು ಅಷ್ಟೇ. ರೆಡಿ 3, 2, 1 ಇಟ್ಕೊಳ್ಳೋಣ, ಈಸಿ ಇದೆ. ರೆಡಿ 3, 2, 1 ರೆಡಿ 3, 2, 1 ಯಾವಾಗೈತಲ್ಲಪ್ಪ ಇದು? 3, 2, 1 ಏನಾಗಿಲ್ಲ. ಸೊ ನಮ್ಮ 3 ಪೇರು ಆಟನ ತುಂಬಾ ಚೆನ್ನಾಗಿ ಆಡಿದ್ರು. ಓಕೆ, ನಿಜ ಹೇಳ್ಬೇಕು, ಆಟ ಚೆನ್ನಾಗಿತ್ತಾ? ಚೆನ್ನಾಗಿತ್ತಲ್ವಾ? ಅವ್ರು ಯಾಕೆ ಮಾತಾಡ್ತಾನೆ ಇಲ್ಲ? ಚೆನ್ನಾಗಿತ್ತು ಅಂತ ಎಲ್ಲ ಹೇಳಿದ್ಮೇಲೆ ನಾನು ಚೆನ್ನಾಗಿತ್ತು ಅಂತ ಹೇಳ್ಬೇಕು. ಹೌದು, ಅವ್ರಿಗೆ ಅದಕ್ಕೆ ದೊಡ್ಡ ಮ್ಯಾಟ್ರ್ ಅಲ್ಲ, ಇದು ದೊಡ್ಡ ಡೀಲ್ ಅಲ್ಲ. ಅದಕ್ಕೆ ಆರಾಮಾಗಿ ಅಯ್ಯೋ ವಾಗಯ್ಯ ಸುಮ್ಮನೆ ಅವರಿದ್ದಾರೆ. ಓಕೆ, ಸೊ ಅಡಿಗೆ ಮಾಡಿ ಆಯ್ತು, ಮಾತಾಡಿ ಆಯ್ತು, ಆಟ ಆಡಿ ಆಯ್ತು. ಒಂದು ಚಿಕ್ಕ ಪ್ರಶ್ನೆ, ಎಲ್ಲರೂ ಒಂದೊಂದು ಲೈನ್ ಅಲ್ಲಿ ಆನ್ಸರ್ ಮಾಡಬೇಕು. ಶಾಲಿನಿ ಮೇಡಮ್, ಯಾಕೆ ಮನೆಗೆ ಗೃಹಲಕ್ಷ್ಮಿ? ಓಕೆನಾ? ಫಸ್ಟ್ ಯಾರು ಆನ್ಸರ್ ಮಾಡ್ತೀರಾ? ಹಾ ಸರ್, ಫಸ್ಟ್ ನೀವು. ಸರ್, ಇವರು ಗೃಹಲಕ್ಷ್ಮಿ ಯಾಕೆ ಅಂತಂದರೆ ನಮ್ಮ ಮನೇನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಮತ್ತು ಎಲ್ಲದರಲ್ಲೂ ಥಿಂಕ್ ಮಾಡಿ ಡಿಸೈಡ್ ಮಾಡ್ತಾರೆ. ಹಾಗಾಗಿ ಅವರು ನಮ್ಮ ಮನೆ ಗೃಹಲಕ್ಷ್ಮಿ. ಓಕೆ ಪುಟ್ಟ, ನೀನು ಹೇಳ್ಬೇಕು. ವೈ ಯುವರ್ ಮಾಮ್ ಈಸ್ ಗೃಹಲಕ್ಷ್ಮಿ ಟು ದಿಸ್ ಹೌಸ್? ಅವನಿಗೆ ಅರ್ಥನೇ ಆಗಿಲ್ಲ. ಆಯ್ತು ಆಯ್ತು, ಅವ್ರಿಗೆ ಗೃಹಲಕ್ಷ್ಮಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಮಮ್ಮಿ ಬಗ್ಗೆ ಒಂದೆರಡು. ನಿಮ್ಮ ಅಮ್ಮನ ಕಂಡ್ರೆ ಯಾಕೆ ಇಷ್ಟ? ಅಷ್ಟೇ. ವೈ ಡು ಯು ಲವ್ ಯುವರ್ ಮದರ್? ಮದರ್ ಇಂಡಿಯಾ. ತಿಂಡಿ ಕೊಡಿಸ್ತದೆ. ಕರೆಕ್ಟ್ ಹೇಳು. ನಮ್ಮ ಅಮ್ಮ ಅದಕ್ಕೆ ನಂಗೆ ಇಷ್ಟ. ಕೊಡಿಸ್ತದೆ, ಅದಕ್ಕೆ ಇಷ್ಟ ಅಂತ ಹೇಳು. ಒಳ್ಳೊಳ್ಳೆ ಊಟ ಮಾಡ್ತಾರೆ. ಕೂತ್ಕೋಬೇಕು ಎಲ್ಲಿ? ಅಮ್ಮ ಮಾಡೋ ಯಾವ್ದು ಅಡಿಗೆ ತುಂಬಾ ಇಷ್ಟ? ಮೇಡಮ್, ಯಾಕೆ ಮನೆಗೆ ಗೃಹಲಕ್ಷ್ಮಿ? ಯಾಕೆ ಗೃಹಲಕ್ಷ್ಮಿ ಅಂತಂದ್ರೆ ಮನೇಲಿರೋ ಎಲ್ಲರನ್ನು ತುಂಬಾ ಸ್ವೀಟ್ ಆಗಿ ನೋಡ್ಕೊತಾರೆ, ಚೆನ್ನಾಗಿ ನೋಡ್ಕೊತಾರೆ. ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕು ಅನ್ನೋದೆಲ್ಲ ಇದೆ. ಮತ್ತೆ ಮಕ್ಕಳು ಎಜುಕೇಶನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದ್ರಿಂದ ನಮ್ಮ ಮಗಳು ಸೂಪರ್ ಗೃಹಲಕ್ಷ್ಮಿ. ಕುಮಾರಣ್ಣ ವೈಫ್. ಇವರು ಹೆಂಗಂದ್ರೆ ಅಯ್ಯೋ ಬೇಡಪ್ಪ ನಾವು ಆಟ ಆಡಲ್ಲ ಹಂಗೆ ಹೇಳೋದು, ಹಿಂಗೆ ಆಗಲ್ಲ ಹೇಳೋದು, ಮತ್ತೆ ಅವರೇ ಆಟ ಆಡೋರಿಗೆ ವಿನ್ ಆಗೋದು. ಹೇಳಿ ಎರಡು ಮಾತು ಏನಾದ್ರು. ಅದು ಕೇಳಬಾರ್ದು, ಹೇಳ್ಬಾರ್ದು. ಹೇಳ್ಬೇಕು ನಾನು ಮದ್ದೂರಲ್ಲಿ ಇದ್ದಾಗ ನಮ್ಮ ಮನೆಗೆ ಅವರು ಬರ್ತಾರೆ. ಸೊ ನಾನು ಬೆಂಗಳೂರು ಇದ್ದಾಗ ಇವ್ರ ಮನೆಗೆ ನಾನು ಏನಾದ್ರು ಪರ್ಸನಲ್ ಏನಾರು ಅಟ್ಲೀಸ್ಟ್ ಒಂದು ಸ್ಪೆಷಲ್ ಊಟ ಇದೆ ಏನಾದ್ರು ಇದೆ ನಾನು ಬರ್ತೀನಿ. ಸೊ ಹಂಗಾಗಿ ನಾನು ಬಂದಾಗ ಅಷ್ಟೇ ನನ್ನ ಮಗ ಕುಶಾಲ್ ಗೌಡ ಅವನಾದ್ರು ಬಂದಾಗ ಅಷ್ಟೇ ಅವ್ನ ಎಜುಕೇಶನ್ ಬಗ್ಗೆ, ಅವ್ನ ಸ್ಕೂಲ್ ಬಗ್ಗೆ ಏನಾದ್ರು ಥಿಂಕ್ ಮಾಡ್ತಾನೆ ಇರ್ತಾರೆ ಅವರು ಕೂಡ. ಸೊ ಹಂಗೆ ನಮ್ಮ ವೈಫ್ ಬಗ್ಗೆ ಥಿಂಕ್ ಮಾಡ್ತಾ ಇರ್ತಾರೆ, ಜೊತೆಲಿ ಮಾತಾಡ್ತಾನೆ ಇರ್ತಾರೆ ಯಾವಾಗ್ಲೂ. ಸೊ ಫ್ಯಾಮಿಲಿ ಕಮ್ಮಿ ಟಚ್ ಇದೆ, ಚೆನ್ನಾಗಿ ಹೊಂದಾಣಿಕೆ ಇದೆ. ಸೊ ಅದಕ್ಕೋಸ್ಕರ ಗೃಹಲಕ್ಷ್ಮಿ ಆಗಿದೆ. ಯಾಕೆ ನಿಮ್ಮ ಅಕ್ಕ ಗೃಹಲಕ್ಷ್ಮಿ? ಯಾಕೆ ಅಂದ್ರೆ ಅವಳ ಮನೆ ಚೆನ್ನಾಗಿ ಮೇಂಟೈನ್ ಮಾಡ್ತಾಳೆ ಎಲ್ಲಾನು, ಹಂಗಾಗಿ ಅವಳ ಮನೆ ಗೃಹಲಕ್ಷ್ಮಿ. ಸೂಪರ್.
ತುಂಬಾ ಒಳ್ಳೆ ಹುಡುಗಿ. ಈ ಮನೆಗೆ ನಮ್ಮ ರಾಜಶೇಖರ್ ಅವ್ರ ಮದುವೆ ಆದ್ಮೇಲೆ ಈ ಮನೆ ಒಂಥರ ತುಂಬಂಗಾಗಿದೆ. ಯಾವ ತರ ಅಂದ್ರೆ ಅವರು ಏನೇ ಸಾಧನೆ ಮಾಡಿದ್ರು ಇವತ್ತು ಬೆಂಗಳೂರಿನಲ್ಲಿ ಬಂದು ಸ್ವಂತ ಮನೆ ಸೈಟು ಎಲ್ಲ ತೆಗೆದು ಜಾಗ ಮಾಡಿ ಮಕ್ಕಳುಗಳ ಎಜುಕೇಶನ್ನು ಮತ್ತೆ ಮುಂದಿನ ಭವಿಷ್ಯ ಕಾಣಿಸ್ತಾ ಇದೆ ಆಲ್ರೆಡಿ. ಯಾಕೆಂದ್ರೆ ಅಷ್ಟೊಂದು ಒಂಥರ ಗೃಹಲಕ್ಷ್ಮಿ ಅಂದ್ರೆ ಒಂದು ಲಕ್ಷ್ಮಿ ಅಲ್ಲ, ಧಾನ್ಯ ಧನ ಮತ್ತೆ ವಿದ್ಯೆ ಎಲ್ಲಾ ಲಕ್ಷ್ಮಿ ತುಂಬ್ಕೊಂಡಾಗದೆ. ತುಂಬಾ ಒಳ್ಳೆ ಫೈನ್ ಒಂದು ಜೋಡಿ ಇವರಿಬ್ರು ಕೂಡ. ಹಂಗಾಗಿ ಇವ್ರು ಈ ಮನೆಗೆ ತುಂಬಾ ಗೃಹಲಕ್ಷ್ಮಿ ಅಂತ ನಾನೊಂದು ತುಂಬಾ ಇದ್ ಮಾಡ್ತೀನಿ. ನಮ್ಮ ಅಕ್ಕ ಗೃಹಲಕ್ಷ್ಮಿ ಯಾಕಕ್ಕ? ಗೃಹಲಕ್ಷ್ಮಿ ಬಗ್ಗೆ ಎಲ್ಲ ಹೇಳಿದ್ದಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ತುಂಬಾ ಫ್ರೆಂಡ್ಲಿ, ಮತ್ತೆ ಸ್ಮೈಲ್ ಚೆನ್ನಾಗಿ ಸ್ಮೈಲಿಂಗ್ ಇದೆ. ಹೌದು, ನೋಡಿ ಹೇಗ್ ನಗ್ತಿದ್ದಾರೆ. ಸೊ ಅದ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ನಾನ್ ನೋಡಿದ ಮಟ್ಟಿಗೆ ಅದೇ ಎಜುಕೇಶನ್ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊತಾಳೆ. ಅಷ್ಟ್ ಮಾರ್ಕ್ಸ್ ಬಂದಿದ್ರು ಮಗಂದು ಕಮ್ಮಿ ಆಯ್ತು ಅಂದ್ಬಿಟ್ಟು ಅಳ್ತಾ ಇದ್ರು ಅಂತ ಗೊತ್ತಾಯ್ತು. ತುಂಬಾ ಡಿಸ್ಟಿಂಕ್ಷನ್ ಬಂದ್ರು ಆಮೇಲೆ ಅಷ್ಟೇ ಅಷ್ಟೇ. ಅಕ್ಕ ನೀವ್ ಹೇಳು ಮಾತಕ್ಕ. ಒಳ್ಳೆ ಹೆಂಡತಿಯಾಗಿದ್ದಾರೆ, ಮನೆಗೆ ಒಳ್ಳೆ ಅತ್ತೆಗೆ ಒಳ್ಳೆ ಸೊಸೆ ಆಗಿದ್ದಾರೆ, ಮಕ್ಕಳು ಒಳ್ಳೆ ತಾಯಿ ಆಗಿದ್ದಾರೆ. ಹಂಗಾಗಿ ಮನೆ ಗೃಹಲಕ್ಷ್ಮಿ. ಸೂಪರ್. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಒಳ್ಳೆ ರಾಜಕೀಯದಲ್ಲಿ ಭವಿಷ್ಯ. ಎನಿ ಟೈಮ್ ಎಲ್ಲ ನಾವೆಲ್ಲ ಜೊತೆಗೆ ಇರ್ತೀರಾ? ಆಯ್ತು ಅಕ್ಕ. ಅವರು ತುಂಬಾ ಫ್ರೆಂಡ್ಲಿ, ಒಳ್ಳೆ ನಗು ಮುಖ. ಮನೆಯಲ್ಲಿ ಒಂದು ಗೃಹಲಕ್ಷ್ಮಿ ಹೇಗಿರ್ಬೇಕು ಆಗಿದ್ದಾರೆ. ಎಲ್ಲಾ ಗಂಡನ ಕಷ್ಟ ಎಲ್ಲಾ ಕಷ್ಟಗಳಿಗೂ ಬೆನ್ನೆಲುಬಾಗಿ ನಿಲ್ತಾರೆ. ಫ್ರೆಂಡ್ಸ್ಗೂ ಅಷ್ಟೇ, ಎಲ್ಲಾ ಏನೇ ಇದ್ರು ಫ್ರೆಂಡ್ಲಿ ಆಗಿ ಬಂದು ಎಲ್ಲ ಓಡಾಡ್ಕೊಂಡಿರ್ತಾರೆ. ಸೊ ಅವ್ರು ಈ ಮನೆಗೂ ಗೃಹಲಕ್ಷ್ಮಿ. ಅಕ್ಕ ನಮ್ ಸಿಸ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ನನ್ ಸ್ವಂತ ಅಕ್ಕ ಇದ್ದಂಗೆ. ಬಟ್ ಸ್ವಂತ ಅಕ್ಕನಲ್ವ ಅವರು? ಅಲ್ಲ, ಸೋದರ ಮಾವನ ಮಗಳು. ಸೋದರ ಮಾವನ ಮಗಳು. ಓಕೆ ಓಕೆ. ಯಾಕಂದ್ರೆ ನಾನು ಚಿಕ್ಕವಳಿದ್ದಾಗ ನೋಡ್ತಾ ಇದ್ದೀನಿ. ಅವರು ಟೀಚರ್ ಆಗು ವರ್ಕ್ ಮಾಡಿದ್ದಾರೆ. ಹೌದಾ? ಹೌದು. ವಾವ್, ನೈಸ್. ಅವರಲ್ಲಿ ಗುಡ್ ಲೀಡರ್ಶಿಪ್ ಇದೆ. ಓ, ಪೊಲಿಟಿಕ್ಸ್. ಒಳ್ಳೆ ಲೀಡರ್ಶಿಪ್ ಇದೆ, ತಾಳ್ಮೆ ಇದೆ, ಸಹನೆ ಇದೆ. ಹಂಗಾಗಿ ನನ್ನ ಸಿಸ್ಟರ್ ಬೆಸ್ಟ್. ಜೊತೆಗೆ ಒಳ್ಳೆ ಹಸ್ಬೆಂಡ್ ಇದ್ದಾರೆ. ಅವರು ಅಷ್ಟೇನೆ, ಅವ್ರಿಗೆ ಸಪೋರ್ಟಿವ್ ಆಗಿದ್ದಾರೆ. ಹಾಗೆ ಇಬ್ರು ತುಂಬಾ ಒಳ್ಳೆ ಕೋಆರ್ಡಿನೇಷನ್ ಇದೆ. ನೈಸ್. ಸೊ ಹಾಗಾಗಿ ನಮ್ಮ ಸಿಸ್ಟರ್ ಇಸ್ ಅ ಗುಡ್ ಗೃಹಲಕ್ಷ್ಮಿ. ಓಕೆ ಮೇಡಮ್, ನಮ್ಮ ಎಪಿಸೋಡ್ನ ಇದೊಂದು ಸ್ಪೆಷಲ್ ಟಾಸ್ಕ್ ಅಂತ ಹೇಳ್ಬೋದು. ಏನಿಲ್ಲ, ನಿಮ್ಮ ಖುಷಿ ದುಃಖ ಏನು ನೋವುಗಳಿದ್ರು ನಿಮಗೆ ಒಪ್ಪನಾಗಿ ಹಂಚ್ಕೋಬೋದು. ಸೊ ನಿಮ್ದು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಸೊ ಫಸ್ಟು ಸರ್ ನೀವೆಲ್ಲಿ ನೋಡಿರೋದು ಮಿಸ್ ಮೇಡಮ್ನ? ನಾವು ಇವ್ರ ಮನೆಗೆ ಹೋಗಿ ಹೆಣ್ಣು ನೋಡೋ ಹೋದಾಗ್ಲೇ ನೋಡಿದ್ದು, ಅಲ್ಲಿ ತನಕ ನೋಡಿ. ಹೌದಾ? ನೀವು ನೋಡಿದ ತಕ್ಷಣ ಒಪ್ಕೊಂಡ್ರಾ? ನೋಡಿದ ತಕ್ಷಣ ಒಪ್ಕೊಂಡೆ. ಇವ್ರು ಒಪ್ಕೊಂಡ್ರಾ? ಒಪ್ಕೊಂಡ್ವಿ. ಸೊ ನೋಡಿದ ಎಷ್ಟು ತಿಂಗಳಿಗೆ ಮದುವೆ ಆದ್ರಿ? 5 months ಇತ್ತು. 5 ಮಂತ್ಸ್. ಎಂಗೇಜ್ಮೆಂಟು 30th August ಆಯಿತು. ಮ್ಯಾರೇಜ್ ಬಂದು 21st Jan. ಓಕೆ. ಸೊ ಎಂಗೇಜ್ಮೆಂಟಿಂದ ಮ್ಯಾರೇಜ್ಗೆ ಗ್ಯಾಪ್ ಇತ್ತು. 5 months ಇತ್ತು. ಓಕೆ ಓಕೆ. ಸೊ ಈಗ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 17 ವರ್ಷ ಕಂಪ್ಲೀಟ್ ಆಯಿತು ಜನವರಿಗೆ. ಈಗ 18 ರನ್ನಿಂಗ್. ಸೊ ಮದುವೆ ಆಗಬೇಕಾದ್ರೆ ಹೆಂಗಿತ್ತು ಸರ್ ಲೈಫ್? ಏನು ಕೆಲಸ ಮಾಡ್ತಿದ್ರಿ? ನಾನು ಮದುವೆ ಆಗಬೇಕಾದ್ರೆ ಒಂದು ಸಾಸ್ಕೇನ್ ಅಂತ ಒಂದು ಕಂಪ್ನಿನಲ್ಲಿ ಕಾಂಟ್ರಾಕ್ಟ್ ಜಾಬ್ ಮಾಡ್ತಾಯಿದ್ದೆ. ಓಕೆ. ಮದುವೆ ಆಗಿ ನನ್ನ ದೊಡ್ಡ ಮಗ ಹುಟ್ಟಿದ ವರ್ಷದಲ್ಲಿ, ಹುಟ್ಟಿದ ತಿಂಗಳಲ್ಲೇ ನನಗೆ ಆಂಧ್ರಲಿಗೆ ಕನ್ವರ್ಟ್ ಆಯಿತು. ಅದೇ ಇದರಲ್ಲಿ ಅಲ್ಲಿಂದ ಚೆನ್ನೈಗೆ ಕಳಿಸಿದ್ರು. ಚೆನ್ನೈಯಲ್ಲಿ ಹೋಗಿ ಇವರು ಡೆಲಿವರಿಗೆ ಹೋದಾಗ, ಅವ್ರು ಡೆಲಿವರಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಾನು 1 year ಚೆನ್ನೈಯಲ್ಲಿ ಡೆಪ್ಯುಟೇಷನ್ ಕೆಲಸದ ಮೇಲೆ ಹೋಗಿ ಅಲ್ಲಿಂದ ನನಗೆ ಆಂಧ್ರ ಶುರುವಾಯಿತು. ಆಮೇಲೆ ನಾನು ಸಾಸ್ಕೇನಲ್ಲಿ 11 ವರ್ಷ ಕೆಲಸ ಮಾಡಿದೆ ಆ ಕಂಪ್ನಿನಲ್ಲಿ. ಸೊ ಸ್ಟ್ರಗ್ಲಿಂಗ್ ಲೈಫ್ ಹೆಂಗಿತ್ತು ಸರ್? ಅಂದರೆ ಈಗ ನೀವು ಸೆಟ್ಲ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ. ಸೊ ಸ್ಟಾರ್ಟಿಂಗ್ ಬಂದಾಗ ಒಂದು ಸ್ಟ್ರಗಲ್ ಇರುತ್ತಲ್ಲ ಮೇಡಮ್? ಹೌದು ಸರ್, ಖಂಡಿತ. ಸುಮ್ಮನೆ ಸಕ್ಸಸ್ ಅನ್ನೋದು ಒಮ್ಮೆಲೆ ಬರಲ್ಲ. ಅದು ಹೇಳ್ಬೇಕಂದ್ರೆ ನಾನು ಫಸ್ಟು ಊರಿಂದ ನಾನು ಕೆಲಸ ಬೇಕು ಅಂತ ಅಂದ್ಬಿಟ್ಟು ಬೆಂಗಳೂರಿಗೆ ಬಂದಾಗ ನನ್ನ ಹತ್ರ 200 rupees ಇಟ್ಕೊಂಡು ಬೆಂಗಳೂರಿಗೆ ಬಂದೆ ನಾನು. ಎಕ್ಸಾಕ್ಟ್ಲಿ 200 rupees ಇತ್ತು ನನ್ನ ಹತ್ರ. ನನ್ನ ಫ್ರೆಂಡು ಕರ್ಕೊಂಡು ಬಂದು ಇಲ್ಲೊಂದು ಜಾಬ್ಗೋಸ್ಕರ ಹೆಲ್ಪ್ ಮಾಡ್ತೀನಿ ಅಂತಂದು ಅವನ ಜೊತೆಲಿ ಬಂದೆ, ನನ್ನ ಕ್ಲಾಸ್ಮೇಟು. ಆಮೇಲೆ ಅವ್ರ ಫ್ರೆಂಡ್ ಹತ್ರ ಹೇಳಿಬಿಟ್ಟು ಕೆಲಸ ಕೊಡಿಸಿದ್ರು. ನಾನು ಬರೀ 200 rupees ತೊಗೊಂಡು ಬಂದು ಇಲ್ಲಿ ಕೆಲಸ ಶುರು ಮಾಡಿದನು. ಅದಾದಮೇಲೆ ಅದೇ ಥರ ಕೆಲಸ ಮಾಡಿಕೊಂಡು
ನಾನು ಮೇಲೆ ಬಂದಿದ್ದು. ಫಸ್ಟ್ ಸಂಬಳ ಎಷ್ಟಿತ್ತು ಸರ್ ನೀವು ಕೆಲಸ ಜಾಯ್ನ್ ಆದಾಗ? ನನ್ನ ಫಸ್ಟ್ ಸಂಬಳ ನಾನು ಈ 800 ರೂಪಾಯಲ್ಲಿ ಕೆಲಸ ಶುರು ಮಾಡಿದ್ದು ನಾನು. ತಿಂಗಳಿಗೆ 800 ರೂಪಾಯಿ. ಇದು 1999 800 ರೂಪಾಯಿ ತಿಂಗಳಿಗೆ ಕೆಲಸ ನಾನು ಶುರು ಮಾಡಿದ್ದು. ಅಲ್ಲಿಂದ ಬೇರೆ ಬೇರೆ ಕಂಪ್ನಿಗಳು ಚೇಂಜ್ ಮಾಡಿಕೊಂಡು ಎಕ್ಸ್ಪೀರಿಯನ್ಸ್ ತಗೊಂಡು ಸೊ ಒಂದೊಂದು ಕಂಪ್ನಿ ಚೇಂಜ್ ಮಾಡಿಕೊಂಡು ಸೊ ಈಗ ಇವಾಗ ಸೆಟ್ಲ್ ಆಗಿದ್ದೀವಿ. ಓಕೆ 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 ಓಕೆ. ಸೊ ಎಂಗೇಜ್ಮೆಂಟ್ ಮತ್ತು ಮದುವೆ ಈ ಗ್ಯಾಪಲ್ಲಿ ಸರ್ ಇದು ವೀಕೆಂಡಲ್ಲಿ ಸಾಟರ್ಡೆ ಸಂಡೇ ರಜಾ ಇರ್ತಿತ್ತು. ಬಟ್ ಮನೆಯಲ್ಲಿ ಬರೀ ಸಂಡೇ ರಜಾ ಅಂತ ಹೇಳೋದು. ಸ್ಯಾಟರ್ಡೆ ಹೋಗ್ಬಿಟ್ಟು ಮೀಟ್ ಮಾಡೋದು. ಎಲ್ಲಿ? ಮದ್ದೂರಿಗೆ ಹೋಗಿ ಮೀಟ್ ಮಾಡೋದು. ಆಮೇಲೆ ಸ್ಯಾಟರ್ಡೆ ಅವಾಗ ತಾನೇ ಆಫೀಸಿಂದ ಬಂದೆ ಅಂತ ಹೇಳ್ಬಿಟ್ಟು ಮನೆಗೆ ಹೋಗೋದು. ತಿರ್ಗಾ ಸಂಡೇ ಬೆಳಗ್ಗೆ ಎದ್ಬಿಟ್ಟು ಮತ್ತೆ ಬಂದು ಮೀಟ್ ಮಾಡೋದು. ಸೊ ಎಲ್ಲರೂ ಅನ್ಕೊಂಡಿರೋದು ಒಂದ್ ದಿವಸ ಮೀಟ್ ಮಾಡಿರ್ತಾನೆ ಅಂತ. ನಾನು 2 ದಿವಸ ಮೀಟ್ ಮಾಡ್ತಿದ್ದೆ. ಇದೇ ಲವ್ ಅನ್ನೋದು ಆ್ಯಕ್ಚುಲಿ. ಪ್ರತಿ ವೀಕೆಂಡ್ ಮೀಟ್ ಮಾಡ್ತಿದ್ದೆ ನಾವು. ಸೊ ನಮ್ಗೊಂದು ವ್ಯಕ್ತಿ ಆಗ್ಲಿ ಒಂದು ವಸ್ತು ಆಗ್ಲಿ ಇಷ್ಟ ಅಂದ ತಕ್ಷಣ ಎಷ್ಟು ದೂರ ಇದ್ರು ನಾವು ಹೋಗ್ತೀವಿ ನೋಡ್ಲಿಕ್ಕೆ ಅಲ್ವಾ? ಒಂದು ಲವ್, ಒಂದು ಅಟ್ಯಾಚ್ಮೆಂಟ್, ಏನೋ ಒಂದು ಹೋಗಿ ಮಾತಾಡ್ಸಿದ್ರೆ ಏನೋ ಒಂದು ಖುಷಿ. ಸೊ ಈಗ ಸೋಮವಾರ ನೀವು ಶನಿವಾರ ಭಾನುವಾರ ಹೋಗ್ತಿದ್ರಿ, ಸೋಮವಾರದಿಂದ ಶುಕ್ರವಾರ ನೀವು ಕೆಲಸ ಮಾಡ್ತಿದ್ರಿ, ಏನಿಲ್ಲ ಅಂದ್ರೂ ಆ ನೆನಪುಗಳು ಬರ್ತಾ ಇರುತ್ತೆ. ಹೋಗ್ಬೇಕು, ಯಾವಾಗ ಶನಿವಾರ ಆಗುತ್ತೆ ಯಾವಾಗ ಭಾನುವಾರ ಆಗುತ್ತೆ ಅಂತ. ಸರ್ ಇನ್ನೊಂದು ಎಪಿಸೋಡ್ ಏನಂದ್ರೆ ನಾವು ಫೋನಲ್ಲಿ ಮಾತಾಡ್ತಿದ್ವಿ. ಫೋನಲ್ಲಿ ಮಾತಾಡ್ಕೊಂಡು ನಾವು ನಮ್ಮ ಟೈಮಿಂಗ್ ಫೋನಲ್ಲಿ ಮಾತಾಡೋದು 8:30 9 ಗಂಟೆಗೆ ಆಫೀಸಿಂದ ಬಂದು ಶುರುವಾದ್ರೆ ಒಂದೊಂದು ದಿವಸ 3 ಗಂಟೆ 4 ಗಂಟೆ ತನಕ ಹೋಗ್ತೀವಿ. ಅದರಲ್ಲಿ ಈ ಒಂದು ದಿವಸ ನಾವು ಫೋನಲ್ಲಿ ಮಾತಾಡ್ಕೊಂಡು ಇವ್ರಿಗೆ ಗೊತ್ತೇ ಇಲ್ಲ, ಬಾಗ್ಲು ತಕೊಂಡು ಮಾತಾಡ್ಕೊಂಡು ನೆಕ್ಸ್ಟ್ ಆಚೆ ಬೀದಿಗೆ ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಬಂದು ಅವ್ರ ಇವರು ತಮ್ಮ ಬಂದು ಕರ್ಕೊಂಡು ಹೋಗಿದ್ದಾರೆ. ನೋಡಿ, ಲವ್ಗೆ ಬಿದ್ರೆ ಹಿಂಗೆ ಅಂದ್ರೆ ನಮ್ಗೆ ಆ ತರ ನಾವೆಲ್ಲ ಮರ್ತೇ ಬಿಡ್ತೀವಿ ಲವ್ ಅಲ್ಲಿ. ಸೊ ಫಸ್ಟ್ ನೀವು ಯಾವಾಗ ಸರ್ ಮುತ್ತು ಕೊಟ್ಟಿದ್ದು ಮೇಡಮ್ಗೆ? ಫಸ್ಟ್ ಮೇಡಮ್ ಕೊಟ್ಟಿರೋದಲ್ಲ ನೀವು ಕೊಟ್ಟಿರೋದ? ನಿಜ ಹೇಳ್ಬೇಕು. ಇದು ಶನಿವಾರ ಭಾನುವಾರನ ಆಗಿರುತ್ತೆ. ಯಾರು ಕೊಟ್ಟಿರೋದು? ಯಾರು ಕೊಟ್ಟಿರೋದು? ಅವರೇ ಕೊಟ್ಟಿರೋದಾ? ಸೊ ಇದು ಯಾವಾಗ ಶನಿವಾರ ಕೊಟ್ಟಿರೋದು ಭಾನುವಾರ ಕೊಟ್ಟಿರೋದಾ? ಅದು ಗೊತ್ತಿಲ್ಲ, ಯಾವಾಗ ಅಂತ ಗೊತ್ತಿಲ್ಲ, ಬಟ್ ಅಲ್ಲಿ ಅವರೇ ಕೊಟ್ಟಿರೋದು. ನೀವು ಇಲ್ಲಿಂದ ಅಲ್ಲಿಗೆ ಓಡುವಾಗಲ್ಲೇ ನಾನು ಯೋಚನೆ ಮಾಡಬೇಕಿತ್ತು. ಈಗ ಜಗಳ ಯಾರು ಜಾಸ್ತಿ ಆಡೋದು? ನೀವೆನ್ಸುತ್ತೆ ಅಲ್ವಾ? ಕಾಂಪ್ರಮೈಸಿಗೆ ಅವರು ಬರ್ತಾರ, ನೀವು ಫಸ್ಟ್ ಹೋಗ್ತೀರಾ? ಅವರೇ ಬರೋದು. ಒಂದೊಂದ್ಸರಿ ರೇರಾಗಿ ನಾನು ಹೋಗ್ತೀನಿ, ಮಾತಾಡ್ತೀರಾ? ಸೊ ಎಷ್ಟು ಪ್ರೀತಿಯಿಂದ ನೋಡ್ತಾರೆ ನಿಮ್ಮ ಯಜಮಾನ್ರು ನಿಮ್ಮನ್ನ? ಜಗಳ ಅಂತ ಆಡ್ತೀವಿ, ಆದ್ರೆ ಮಾತಂತೂ ಬಿಟ್ಟಿಲ್ಲ. ಒಂದಿನನೂ ಬಿಟ್ಟಿಲ್ಲ. ಇದುವರೆಗೂ ಯಾವತ್ತೂ 12 ಅವರ್ಸ್ ಮಾತು ಬಿಟ್ಟಿಲ್ಲ ನಾವು. ಇದುವರೆಗೂ ಒಂದು ದಿವಸನೂ 12 ಅವರ್ಸ್ ಮಾತು ಬಿಟ್ಟಿಲ್ಲ. ಓಕೆ, ಅಟ್ಲೀಸ್ಟ್ ಒಂದು 12 ಅವರ್ಸ್ ಒಳಗಡೆ ಮಾತಾಡ್ಬಿಡ್ತೀರಾ? ಸೊ ನಿಮ್ಮ ಯಜಮಾನ್ರು ಎಷ್ಟು ಪ್ರೀತಿಸ್ತಾರೆ ಮೇಡಮ್ ನಿಮ್ಮನ್ನ? ನಾನು ಇದುವರೆಗೂ ಎಷ್ಟು ಜೀವನದಲ್ಲಿ ತುಂಬಾ ಅಂದರೆ ತುಂಬ ಇವರಷ್ಟು ಪ್ರೀತಿ ಕೊಟ್ಟಿರೋರು ಇವರು ಮತ್ತೆ ನಮ್ಮತ್ತೆ. ನನ್ನ ಜೀವನದಲ್ಲಿ ತುಂಬಾ ಅಂದರೆ ತುಂಬ. ಅತ್ತೆ ಎಲ್ಲಿದ್ದಾರೆ ಮೇಡಮ್? ಅತ್ತೆ ಅವ್ರಿಗೆ ಹುಷಾರಿರ್ಲಿಲ್ಲ, ನನ್ನ ಮಗಂಗೆ ಎಕ್ಸಾಮ್ಸ್ ಇದೆ ಅಂದ್ಬಿಟ್ಟು ಇವ್ರ ಅಕ್ಕನ ಮನೇಲಿ ಬಿಟ್ಟು ಬಂದಿದ್ದಾರೆ. ಅವ್ರು ನನ್ನ ಬಾಣಂತರ ಮಾಡಿದ್ದು, ಮೊದಲನೇದು 2ನೇದು ಎಲ್ಲ ಮಾಡ್ಕೊಟ್ಟಿದ್ದವ್ರೆ. ಹೌದಾ? 17 ವರ್ಷದಿಂದ ನಮ್ಮ ಜೊತೆಲಿದ್ದಾರೆ. ಹೌದಾ? ನಾನು ಮದ್ವೆ ಆದಾಗ ನಾನ್ ಜೊತೆ ಬಂದವರು, ನಾನು ಅವರೆಲ್ಲ ಜೊತೆ ಒಂಥರ ನನಗೆ ಮೊದಲನೇ ತಾಯಿ ಇದ್ದಂಗೆ ಆಗ್ಬಿಟ್ಟಿದೆ. ನಿಮ್ಮ ತಾಯಿ ಎಲ್ಲಿದ್ದಾರೆ? ಇದ್ದಾರೆ, ಅವರು ಮಧುರಲ್ಲಿ ಇದ್ದಾರಾ? ಮೇಡಮ್, ಯಾವುದೊಂದು ವಿಷಯ ಇರುತ್ತೆ, ಸರ್ ತಿದ್ಕೋಬೇಕು, ಸರ್ ಚೇಂಜ್ ಆಗಬೇಕು, ಆ ಥರ ಯಾವುದಾದ್ರೂ ಒಂದು ವಿಷಯ? ಅವರು ತಿದ್ಕೊಳ್ಬೇಕು ಅಂತ ಏನೂ ಇಲ್ಲ, ಆದರೆ ಅವ್ರು ತುಂಬ ತಾಳ್ಮೆ. ಆ ತಾಳ್ಮೆ ಬೇಡ ಅಂತ ನನಗನ್ಸುತ್ತೆ. ಅವ್ರು ಮಾತಾಡೋದ್ರಲ್ಲಿ ಗೊತ್ತಾಗುತ್ತೆ, ಅವ್ರು ನೋಡೋದ್ರಲ್ಲಿ ಗೊತ್ತಾಗುತ್ತೆ. ತುಂಬಾ ತಾಳ್ಮೆ ಇರೋ ಮನುಷ್ಯ ಮಾತಲ್ಲಿ ಗೊತ್ತಾಗುತ್ತೆ ನೋಡಿ. ತುಂಬಾ ನೀಟಾಗಿ, ತುಂಬಾ ಸೈಲೆನ್ಸ್ ಆಗಿ, ತುಂಬಾ ಕಾಮ್ ಆಗಿ ಮಾತಾಡ್ತಾರೆ ಅಲ್ವಾ? ಓಕೆ ಸರ್, ನೀವು ಮೇಡಮ್ ಏನಾದ್ರು ತಿದ್ಕೋಬೇಕು ನೋಡಿ, ಅಲ್ಲೂ ತಾಳ್ಮೆ. ಆ ಥರ ಅಲ್ಲ, ಯಾಕೆಂತಂದ್ರೆ ತಿದ್ಕೋಬೇಕು ಅನ್ನೋದು ಎಂತಂತ ಏನಿಲ್ಲ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಾನು ಎಷ್ಟೋ ಕಲ್ತಿದ್ದೀನಿ ಅವಳಿಂದ. ಖಂಡಿತ ಎಷ್ಟೋ ಕಲ್ತಿದ್ದೀನಿ. ನನಗಿಂತ ಜಾಸ್ತಿ ಫ್ರೆಂಡ್ಸ್ ಜೊತೆ ಹೆಂಗಿರಬೇಕು, ಫ್ಯಾಮಿಲಿ ಜೊತೆ ಹೆಂಗಿರಬೇಕು, ಅದನ್ನು ಅವಳಿಂದ ಕಲ್ತಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ತಿದ್ಕೊಳ್ಳುವಂಥ ಅಷ್ಟೊಂದೇನು ಚೇಂಜಸ್ ಏನೂ ಇಲ್ಲ. ಅವ್ರು ತುಂಬಾ ಮೆಚೂರ್ಡ್ ಮೈಂಡು ಮೊದಲಿಂದನೂ. ಯಾಕೆ ಅಂತಂದರೆ ಎಷ್ಟೋ ಸಾರಿ ನನಗೆ ಕೋಪ ಬಂದು ಏನೋ ಮಾತಾಡ್ಬಿಡ್ತೀನಿ, ಹೊರಟೋಗಿರ್ತೀನಿ ಆಫೀಸ್ಗೆ, ಮತ್ತು ಸಾಯಂಕಾಲ ಬಂದಾಗ ಅದೆಲ್ಲ ಚೇಂಜ್ ಆಗ್ಬಿಟ್ಟಿರುತ್ತೆ, ಮರ್ತೋಗಿರುತ್ತೆ. ಆ ಥರ
ಅಷ್ಟು ಇದು ಏನು ನಮ್ಮ ಅವರ ಕೋಆರ್ಡಿನೇಷನ್ ಹಾಂ ಆ ಥರ ಅಂದರೆ ಎಷ್ಟೊಂದು ಸಾರಿ ನಾನು ಅಂದ್ಕೊಂಡಿರ್ತೀನಿ ಸೊ ಏನಪ್ಪ ಇದು ನಾನು ಹಿಂಗೆ ನಾನೇ ಸರಿಗೆ ಇದು ಮಾಡ್ತಾ ಇಲ್ವೇನೋ ಅಂತ. ಬಟ್ ಅವರು ಇಲ್ಲ ನೀವು ಮಾಡ್ತಾ ಇರೋದೇ ಕರೆಕ್ಟು, ನಾನೇನೇ ಇದು ಮಾಡಿರಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿಕೊಂಡು ಕಾಂಪ್ರಮೈಸ್ ಆಗ್ಬಿಡ್ತಾರೆ. ಸರ್ ನಿಮ್ಗೆ ಏನಾದರೂ ಮೇಡಮ್ಗೆ ಹೇಳಲಿಕ್ಕಿದ್ರೆ, ಮದುವೆಗೆ ಎಷ್ಟು ವರ್ಷ ಆಯಿತು ಮೇಡಮ್? 17 ವರ್ಷ ಆಯ್ತು. 17 ಇಯರ್ಸ್ ಆಯಿತು. ಸೊ 17 ಇಯರ್ಸಲ್ಲಿ ಏನಾದರೂ ನಾನು ಹೇಳಬೇಕು ನನ್ನ ಹೆಂಡ್ತಿಗೆ, ಏನಾದರೂ ನಿಮ್ಮ ಮನಸ್ಸಲ್ಲಿ ಇರುತ್ತೆ, ನೀವು ಹೇಳಿರಲ್ಲ, ಏನಾದರೂ ಒಂದು ಸಾರಿಯೋ, ಥ್ಯಾಂಕ್ ಯು, ಏನಾದರೂ ಖುಷಿ, ಏನಾದ್ರು ದುಃಖ, ಏನಾದರೂ ಹೇಳದೇ ಇರೋದು, ಏನಾದ್ರು ಸೀಕ್ರೆಟ್, ಎನಿಥಿಂಗ್, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲಿನೂ ಇದುವರೆಗೂ ಹೇಳಿಲ್ಲ, ಯಾವಾಗ್ಲೂ ಅದ್ರ ಬಗ್ಗೆ ಮಾತಾಡಿಲ್ಲ. ಏನಂತಂದರೆ ಇವು ಬಂದ ಮೇಲೆ ನನ್ನ ಲೈಫ್ ಚೇಂಜ್ ಆಯಿತು. ಇವಾಗ ಲೈಫಲ್ಲಿ ಟಾರ್ಗೆಟ್ ಏನು, ನಾವೇನು ಅಚೀವ್ ಮಾಡಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನು ಇವಳು ಫುಲ್ಲು ಕ್ಲಿಯರ್ ಆಗಿದ್ದಾರೆ. ಆಮೇಲೆ ಎಲ್ಲರೂ ಬೇರೆಯವ್ರ ಜೊತೆ ಹೇಳ್ಕೊಂಡಿರ್ತಾರೆ ನನ್ನ ಹೆಂಡ್ತಿ ಹಿಂಗೆ ಅಂತ. ಆದರೆ ನಾನು ಹೇಳ್ತಾ ಇದ್ದೀನಿ, ಇವಳು ನನಗೆ ಒಂಥರ ನನ್ನ ಪಾಲಿನ ಲಕ್ಷ್ಮಿ. ಹೌದು, ನಂದು ಎಂಗೇಜ್ಮೆಂಟ್ ಆಗಿ ನೆಕ್ಸ್ಟ್ ವೀಕಲ್ಲೇ ನನಗೇನು ಸ್ಯಾಲರಿ ಅದು ಡಬಲ್ ಆಯಿತು. ನನ್ನ ಮಗ ಹುಟ್ಟಿದ್ದು ಮಂತಲ್ಲೇ ನನಗೆ ಕನ್ಫರ್ಮೇಷನ್ ಸಿಕ್ತು ಕಾಂಟ್ರಾಕ್ಟಿಂದ. ಸೊ ಆ ಥರ ನನಗೆ ಲಕ್ಷ್ಮಿ, ಮನೆ ಲಕ್ಷ್ಮಿ ಇವರು. ಸೂಪರ್. ಎಸ್ ಮೇಡಮ್, ನೀವೇನಾದರೂ ಹೇಳಲಿಕ್ಕಿದ್ರೆ? ಸರ್ ಅವರು ನನಗೆ ಎಲ್ಲ ಥರದ್ರಲ್ಲೂ ಸಪೋರ್ಟಿಗೆ ಕೊಡ್ತಾರೆ. ಆ ವಿಷಯದಲ್ಲಿ ನಾನು ತುಂಬ ಪುಣ್ಯ ಮಾಡಿಬಿಟ್ಟಿದ್ದೀನಿ. ಜೊತೆಗೆ ನನ್ನ ಫ್ರೆಂಡ್ಸು ಹೇಳ್ತಾರೆ, ನನಗೆ ಸ್ವಲ್ಪ ತಾಳ್ಮೆ ಕಮ್ಮಿನೇ, ಇಲ್ಲ ಅಂತ ಹೇಳಲ್ಲ. ಅಂದರೆ ಕೋಪ ಬೇಗ ಸಡನ್ ಬರುತ್ತೆ, ಅದಷ್ಟೇ ಬೇಗ ಕೂಲ್ ಮಾಡೋದು ಅವರೇನೆ ಹೇಳ್ತಾರೆ, ಹೇಳ್ತಾರೆ. ಆಮೇಲೆ ನಾನು ಸಾರಿನೂ ಕೇಳ್ತೀನಿ, ಸರಿ ಹೋಗ್ಬಿಡುತ್ತೆ ಅಂತ. ಇವರಂತ ಗಂಡನ ಪಡೆಯಕ್ಕೆ ನಾನು ತುಂಬ ಲಕ್ಕಿ. ಸೊ ಇವತ್ತಿನ ಸಂಚಿಕೆ ಮುಗಿಸ್ತಿದ್ದೀವಿ. ಸೊ ನಾವು ನಿಮ್ಮ ಮನೆಗೆ ಬರಬೇಕು, ನಿಮ್ಮ ಊರಿಗೆ ಬರಬೇಕು ಅಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಸೊ ಡಿಸ್ಪ್ಲೇ ಕೆಳಗಡೆ ಏನು ನಂಬರ್ ಕಾಣಿಸ್ತಿದೆ, ಸೊ ಅದಕ್ಕೆ ನಿಮ್ಮ ವಿಡಿಯೋ, ನಿಮ್ಮ ಡೀಟೇಲ್ಸ್ ಕಳಿಸಿ. ಸೊ ನಾವು ಬರ್ತೀವಿ. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಬಾಯ್.